ಥಿಯೇಟರ್‌ಗೆ ಥಿಯೇಟರ್‌ಗೆ ಹೋಗಿ ಸಿನಿಮಾ ನೋಡೋದಕ್ಕೆ ಆಗ್ತಾ ಇಲ್ವಾ? ಹಾಗಿದ್ರೆ ಚಿಂತೆ ಬೇಡವೇ ಬೇಡ. ಕೇವಲ OTT ಸಬ್ಸ್ಕ್ರಿಪ್ಷನ್ ಇದ್ರೆ ಸಾಕು ಮನೆಯಲ್ಲೇ ಕೂತು ನೋಡುವಂತಹ ಒಂದರ ಮೇಲೆ ಒಂದು ಶಾಕಿಂಗ್ ಟ್ವಿಸ್ಟ್ ಇರುವಂತಹ ಸೈಕೋ ಥ್ರಿಲ್ಲರ್ ಹಾಗೂ ಸೀರಿಯಲ್ ಕಿಲ್ಲರ್ ಮೂವೀಸ್‌ಗಳನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಇವುಗಳನ್ನು ನೋಡಿದ ಮೇಲೆ ಈ ತರಹದ ಸಸ್ಪೆನ್ಸ್ ಸಿನಿಮಾಗಳಿಗೆ ನೀವು ಅಡಿಕ್ಟ್ ಆಗುವುದಂತೂ ಪಕ್ಕಾ. ವಿಡಿಯೋನ ಶುರು ಮಾಡೋದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್‌ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನೆಲ್‌ನಲ್ಲಿ ನಾವು ಮೂವೀಸ್ ಮತ್ತು ವೆಬ್ ಸೀರೀಸ್‌ಗಳ ರಿವ್ಯೂ ಹಾಗೂ ರೆಕಮೆಂಡೇಶನ್‌ಗಳನ್ನ ಅಪ್ಲೋಡ್ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ. ಒಂದರ ಮೇಲೆ ಒಂದರಂತೆ ಚಿಕ್ಕ ಮಕ್ಕಳ ಸರಣಿ ಹತ್ಯೆಗಳು ನಡೀತಾ ಇರತ್ತೆ. ಆದರೆ ಪೊಲೀಸರಿಗೆ ಕಿಲ್ಲರ್‌ನ ಬಗ್ಗೆ ಒಂದೇ ಒಂದು ಲೀಡ್ ಸಹ ಸಿಕ್ಕಿರೋಲ್ಲ. ಕೇಸ್‌ನ ಇನ್ವೆಸ್ಟಿಗೇಷನ್ ಮಾಡೋ ಪೊಲೀಸ್ ಆಫೀಸರ್ ಹೇಗೆ ಫಾರೆನ್ಸಿಕ್ ಡಿಪಾರ್ಟ್‌ಮೆಂಟ್‌ನವರ ಹೆಲ್ಪ್‌ನಿಂದ ಕೇಸ್‌ನ ಸಾಲ್ವ್ ಮಾಡಿ ಕಿಲ್ಲರ್‌ನ ಕಂಡುಹಿಡಿತಾರೆ ಅನ್ನೋದೇ ಈ ಚಿತ್ರದ ಕತೆ. Psychopath's crime doesn't have any motive. The crime itself is his motive. IMDbಯಲ್ಲಿ 6.8ರ ರೇಟಿಂಗ್ ಹೊಂದಿರೋ ಈ ಸಿನಿಮಾದ ಹೆಸರು ಫಾರೆನ್ಸಿಕ್. ಟೊವಿನೋ ಥಾಮಸ್ ಹಾಗೂ ಮಮತಾ ಮೋಹನ್ ದಾಸ್ ಅವರು ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾ ತನ್ನ ಸಸ್ಪೆನ್ಸ್ ಹಾಗೂ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇಯ ಮೂಲಕ ಥ್ರಿಲ್ ನ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಈ ಸಿನಿಮಾನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ಮಲಯಾಳಂ ಭಾಷೆಯಲ್ಲಿ ಹಾಗೂ ಯೂಟ್ಯೂಬ್ ನಲ್ಲಿ ಹಿಂದಿ ಭಾಷೆಯಲ್ಲಿ ನೋಡಬಹುದು. ಮಿಸ್ ಮಾಡದೆ ನೋಡಿ, ನೀವು ಖಂಡಿತ ಈ ಸಿನಿಮಾನ ಇಷ್ಟಪಡ್ತೀರಾ. ಪೊಲೀಸ್ನವರು ಕೇಸ್ನ ಸಾಲ್ವ್ ಮಾಡೋದನ್ನ, ಸೈಕೋ ಕಿಲ್ಲರ್ಗಳನ್ನ ಕಂಡು ಹಿಡಿಯೋದನ್ನ ನೀವು ನೋಡಿರ್ತೀರಾ. ಆದರೆ ಕಣ್ಣು ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಸೈಕೋ ಕಿಲ್ಲರ್ನ ಕಂಡು ಹಿಡಿಯೋದನ್ನ ನೀವು ನೋಡ್ಬೇಕಾ? ಹಾಗಿದ್ರೆ ಸೈಕೋ ಮೂವಿನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಹೆಣ್ಣು ಮಕ್ಕಳ ಸರಣಿ ಹತ್ಯೆಗಳ ಕಥೆಯನ್ನು ಹೊಂದಿರೋ ಈ ಸಿನಿಮಾ ಸೈಕೋ ಥ್ರಿಲ್ಲರ್ ಸಿನಿಮಾಗಳಿಗೆ ಬೆಂಚ್ ಮಾರ್ಕ್ ನ ಸೆಟ್ ಮಾಡಿದಂತಹ ಸಿನಿಮಾ ಅಂದ್ರೆ ತಪ್ಪಾಗಲ್ಲ. ಉದಯನಿಧಿ ಸ್ಟಾಲಿನ್, ನಿತ್ಯಾ ಮೆನನ್, ಅದಿತಿ ರಾವ್ ಹೈದರಿ ಲೀಡ್ ರೋಲ್ ನಲ್ಲಿ ಆಕ್ಟ್ ಮಾಡಿರೋ ಈ ಸಿನಿಮಾ ನೆಟ್ಫ್ಲಿಕ್ಸ್ ಹಾಗೂ ಜಿ5 ನಲ್ಲಿ ತಮಿಳು ಹಾಗೂ ತೆಲುಗು ಭಾಷೆಯಲ್ಲಿ ಸಿಗತ್ತೆ. ಇನ್ನು ಈ ಸಿನಿಮಾಗೆ IMDbಯಲ್ಲಿ 6.1ರ ರೇಟಿಂಗ್ ಸಹ ಸಿಕ್ಕಿದೆ. ಮುಂಬೈನಲ್ಲಿ ಮೂವಿ ರಿವ್ಯೂವರ್ಸ್‌ಗಳ ಕೊಲೆ ನಡೀತಾ ಇರತ್ತೆ. ಆದ್ರೆ ಈ ಕೊಲೆಗಳನ್ನ ಮಾಡ್ತಿರೋದಾದ್ರೂ ಯಾರು ಅಂತ ಕಂಡುಹಿಡಿಯೋದಕ್ಕೆ ಮಾತ್ರ ಆಗೋದೇ ಇಲ್ಲ. ಅಸಲಿಗೆ ಸಿನಿಮಾಗಳನ್ನ ರಿವ್ಯೂ ಮಾಡೋರನ್ನ ಟಾರ್ಗೆಟ್ ಮಾಡಿ ಸಾಯಿಸ್ತಿರೋದಾದ್ರೂ ಯಾಕೆ? ಅದಕ್ಕಿರೋ ಕಾರಣ ಆದ್ರೂ ಏನು ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ದುಲ್ಕರ್ ಸಲ್ಮಾನ್ ಅವರು ಆಕ್ಟ್ ಮಾಡಿರೋ ಚುಪ್ ಸಿನಿಮಾನ ನೀವು ನೋಡ್ಲೇಬೇಕು. ಥ್ರಿಲ್ಲರ್ ಎಲಿಮೆಂಟ್ಸ್ ಗಳ ಜೊತೆಗೆ ರೊಮ್ಯಾನ್ಸ್ ಕೂಡ ಮಿಕ್ಸಪ್ ಆಗಿರೋ ಈ ಮೂವಿ ನಿಮಗೆ ಒಂದು ಹೊಸ ಅನುಭವವನ್ನ ಕೊಡೋದು ಗ್ಯಾರಂಟಿ. ಇನ್ನು IMDbಯಲ್ಲಿ 7.5ರ ರೇಟಿಂಗ್ ಹೊಂದಿರೋ ಈ ಮೂವಿನ ನೀವು ಜಿ5 ನಲ್ಲಿ ಕನ್ನಡ ಹಾಗೂ ಹಿಂದಿ ಭಾಷೆಯಲ್ಲಿ ನೋಡಬಹುದು. ಮಿಸ್ ಮಾಡದೆ ನೋಡಿ. So we have got a new kind of serial killer. ಸ್ಟಾರ್ ಕೊಡೋರ್ಗೆನೆ ಸ್ಟಾರ್ ಅನ್ನ ಹಾಕ್ತಾ ಇದ್ದಾನೆ. ಕ್ರಿಟಿಕ್ಸ್ಗಳ ಕ್ರಿಟಿಕ್. ಒಬ್ಬ ರಿಟೈರ್ಡ್ ಆದ ಪೊಲೀಸ್ ಆಫೀಸರ್ ಒಂದು ಸೀರಿಯಲ್ ಕಿಲ್ಲರ್ನ ಕೇಸ್ನ ವಿಷಯದಲ್ಲಿ ಪೊಲೀಸರಿಗೆ ತನಗಿರೋ ಎಕ್ಸ್ಪೀರಿಯನ್ಸ್ ನ ಮೂಲಕ ಹೆಲ್ಪ್ ಮಾಡ್ತಿರ್ತಾನೆ. ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಇದೇ ರಿಟೈರ್ಡ್ ಆದ ಪೊಲೀಸ್ ಆಫೀಸರ್ನ ಮಗಳು. ಆದರೆ ಅಪ್ಪ ಮಗಳ ನಡುವಿನ ಸಂಬಂಧ ಹಾಗೂ ಮಾತುಕತೆ ಅಷ್ಟಕ್ಕಷ್ಟೇ. ಹೀಗಿರುವಾಗ ಈ ಇಬ್ಬರು ಸೇರಿ ಆ ಸೀರಿಯಲ್ ಕಿಲ್ಲರ್ ಕೇಸ್ನ ಸಾಲ್ವ್ ಮಾಡ್ತಾರ. ಅದರಲ್ಲಿ ಇವರಿಗೆ ಎದುರಾಗೋ ಚಾಲೆಂಜಸ್ ಗಳಾದ್ರೂ ಏನು ಅಂತ ನೀವು ನೋಡ್ಬೇಕು ಅಂತಂದ್ರೆ ನೀವು ಮಲಯಾಳಂನ ಪಪ್ಪನ್ ಮೂವಿನ ನೋಡ್ಲೇಬೇಕು. ಒಂದು ಓಲ್ಡ್ ಸೀರಿಯಲ್ ಕಿಲ್ಲರ್ನ ಕೇಸ್ನ ಜೊತೆ ರೀಸೆಂಟ್ ಕೇಸ್ನ ಬ್ಲೆಂಡ್ ಮಾಡಿರೋ ರೀತಿ ಮಾತ್ರ ಸಾಯ್ಕಾಗಿದೆ. 6.7ರ IMDb ರೇಟಿಂಗ್ ಹೊಂದಿರೋ ಈ ಮೂವಿ ನಿಮಗೆ ಜಿ5 ನಲ್ಲಿ ಸಿಗತ್ತೆ. ಡೋಂಟ್ ಮಿಸ್ ಇಟ್. ಮೊದಲನೇ ಸ್ಥಾನದಲ್ಲಿ ಈ ಜಾನರ್ನ ನನ್ನ ಫೇವರೇಟ್ ಮೂವಿ ರಾಕ್ಷಸನ್. ಇದು ಸೀರಿಯಲ್ ಕಿಲ್ಲರ್ ಸಿನಿಮಾಗಳಿಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತಾನೆ ಹೇಳ್ಬಹುದು. ಚಿಕ್ಕ ವಯಸ್ಸಿನಿಂದ ಕ್ರೈಮ್ ಸ್ಟೋರಿಗಳೆಂದರೆ ಆಸಕ್ತಿ ಹೊಂದಿರೋ ಹೀರೋ ಪೊಲೀಸ್ ಆಫೀಸರ್ ಆಗಿ ಪೋಸ್ಟಿಂಗ್ ಆದಾಗ ಹೆಣ್ಣು ಮಕ್ಕಳ ಸರಣಿ ಹತ್ಯೆಗಳು ಶುರುವಾಗತ್ತೆ. ಈ ಕೊಲೆಗಳನ್ನ ಮಾಡ್ತಿರೋದಾದ್ರೂ ಯಾರು? ಇದನ್ನ ನಮ್ಮ ಹೀರೋ ಯಾವ ರೀತಿ ಸಾಲ್ವ್ ಮಾಡ್ತಾನೆ? ಅಷ್ಟಕ್ಕೂ ಈ ಸರಣಿ ಹತ್ಯೆಗಳ ಹಿಂದಿರೋ ಆ ಕಾಣದ ಕೈಯಾದ್ರೂ ಯಾರದ್ದು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದ್ರೆ ರಾಕ್ಷಸನ್ ಸಿನಿಮಾನ ನೀವು ನೋಡ್ಲೇಬೇಕು. 8.3ರ IMDb ರೇಟಿಂಗ್ ಹೊಂದಿರೋ ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ತಮಿಳು ಭಾಷೆಯಲ್ಲಿ ಹಾಗೂ ಯೂಟ್ಯೂಬ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಸಿಗತ್ತೆ. ಮಿಸ್ ಮಾಡದೆ ನೋಡಿ. ಸೊ ಇದಾಗಿತ್ತು ಸಖತ್ ಥ್ರಿಲ್ ಕೊಡುವಂತಹ 5 ಬೆಸ್ಟ್ ಸೈಕೋ ಥ್ರಿಲ್ಲರ್ ಸಿನಿಮಾಗಳು. ಮುಂದಿನ ವಿಡಿಯೋದಲ್ಲಿ ನಾವು ಯಾವ ರೀತಿಯ ಸಿನಿಮಾ ಅಥವಾ ವೆಬ್ ಸೀರೀಸ್ ಗಳನ್ನ ನಿಮ್ಗೆ ರೆಕಮೆಂಡ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಸಿನಿಮಾಗಳನ್ನ ಇಷ್ಟಪಡೋ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಮೂವೀಸ್ ಮತ್ತು ವೆಬ್ ಸೀರೀಸ್ ಗಳ ರಿವ್ಯೂ ಮತ್ತು ರೆಕಮೆಂಡೇಶನ್ ಗಳಿಗಾಗಿ ಸಿನಿಮಾ ಗುರು ಯೂಟ್ಯೂಬ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.